ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತೊಂದು ಅದ್ಭುತವಾದ ಒಂದು ಆಯುರ್ವೇದಿಕ್ ಕಷಾಯ ಮಾಡ್ತಾಯಿದ್ದೀನಿ. ಯಾವುದ್ರ ಕಷಾಯ ಅಂದರೆ ನಮ್ಮ ತೋಟದಲ್ಲೇ ಸಿಗುವಂತಹ ನೆಲನೆಲ್ಲಿಯ ಕಷಾಯ. ಮಳೆಗಾಲ ಶುರುವಾಗಿದ್ದರಿಂದ ಎಲ್ಲ ಕಡೆಗೂ ಥಂಡಿ, ಜ್ವರ, ಕೆಮ್ಮು ಎಲ್ಲ ಶುರು ಆಗ್ತಾಯಿದೆ. ಈ ನೆಲನೆಲ್ಲಿ ಕಷಾಯ ಮಾಡ್ಕೊಂಡು ಕುಡಿದ್ರೆ ಥಂಡಿ ನಮ್ಮ ಹತ್ರನೂ ಸುಳಿಯೋದಿಲ್ಲ. ಬನ್ನಿ ಫ್ರೆಂಡ್ಸ್, ನಾನು ಕಷಾಯ ಹೆಂಗೆ ಮಾಡ್ತೀನಿ ಅಂತ ನೋಡಿ. 1 ಲೋಟ ನೀರು ಹಾಕಿದ್ದೀನಿ. ನಾನು ಸೊಪ್ಪಿನ ಮಾತ್ರ ಕಷಾಯ ಮಾಡ್ತಾಯಿದ್ದೀನಿ. ಚೆನ್ನಾಗಿ ತೊಳೆದು ಕುದಿಯುವ ನೀರಿಗೆ ಹಾಕಬೇಕು. ಕುದಿಲಿಕ್ಕೆ ಶುರು ಆದಮೇಲೆ ಚೂರು ತುರಿದ ಶುಂಠಿ ಹಾಕಬೇಕು. 2 ಕಾಳುಮೆಣಸು ಮತ್ತು ಜೀರಿಗೆ ಜಜ್ಜಿ ಹಾಕಿದ್ದೀನಿ. ಒಂಚೂರು ಅರಿಶಿನ ಹಾಗೆ ಚೆನ್ನಾಗಿ ಕುದಿಸಬೇಕು. 1 ಲೋಟ ಇದ್ದದ್ದು ಅರ್ಧ ಲೋಟ ಆಗಬೇಕು. ಈ ನೆಲನೆಲ್ಲಿ ಗಿಡದಲ್ಲಿ ವಿಟಮಿನ್ ಸಿ ಜಾಸ್ತಿ ಇದೆ. ಹಾಗಾಗಿ ಯಾರು ಬೇಕಾದರೂ ಇದ್ರ ಕಷಾಯ ಮಾಡ್ಕೊಂಡು ಕುಡಿಬಹುದು. ಇದನ್ನು ಸೋಸಿ ಲೋಟಕ್ಕೆ ಹಾಕಬೇಕು. ನನಗೀಗ ಥಂಡಿ ಆಗಿಲ್ಲ, ಹಾಗಾಗಿ ನಾನು ಇದಕ್ಕೊಂದು ಸ್ವಲ್ಪ ಕೆಂಪು ಕಲ್ಸಕ್ಕರೆ ಮತ್ತು ಸ್ವಲ್ಪ ಹಾಲನ್ನು ಹಾಕ್ತೀನಿ. ಪಾತ್ರೆಯೊಳಗಿರೋ ಕುದಿಸಿದ ಸೊಪ್ಪನ್ನು ತೆಗೆದು ಕಲ್ಸಕ್ಕರೆ ಹಾಕಿದ್ದಕ್ಕೆ ಸ್ವಲ್ಪ ಬಿಸಿ ಮಾಡಬೇಕು. ಒಂಚೂರು ಕುದಿಸ್ಬೇಕು. ಕಲ್ಸಕ್ಕರೆ ಕರಗಿದ ಮೇಲೆ ಒಂಚೂರು ಹಾಲು ಹಾಕಿದರೆ ಕಷಾಯ ರೆಡಿ. ಹಾಗೆ ನನಗೆ ಸಪೋರ್ಟ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡವರಿಗೆ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈಗ ಬಿಸಿ ಬಿಸಿಯಾದ ಹಾಗೆ ಥಂಡಿಗೆ ರಾಮಬಾಣವಾದ ಕಷಾಯ ಕುಡಿಯಲು ರೆಡಿ. ಕೊರೋನಾ ಆದಾಗ ದಿನಾಲೂ ಇದರದ್ದೇ ಕಷಾಯ ಕುಡಿತಾ ಇದ್ದೆ ನಾನು. ಹಾಗಾಗಿ 1 ವರ್ಷದವರೆಗೆ ನನಗೆ ಥಂಡಿ ನನ್ನ ಹತ್ರನೂ ಸುಳಿಲಿಲ್ಲ. ಶುಗರ್ ಇದ್ದವರಿಗಂತೂ ಇದ್ರ ಕಷಾಯ ರಾಮಬಾಣ, ದಿನಾಲೂ ಕೊಡಬೇಕು ಶುಗರ್ ಇದ್ದವರಿಗೆ. ಕಲ್ಸಕ್ಕರೆ ಹಾಲು ಹಾಕಿದರೆ ಚಿಕ್ಕ ಮಕ್ಕಳು ಕುಡಿತಾರೆ. ಟೇಸ್ಟ್ ಹೇಗಿದೆ ನೋಡೋಣ. ತುಂಬ ಟೇಸ್ಟ್ ಆಗಿದೆ. ಹಾಗೆ ಇದ್ರ ಜೊತೆ ಸ್ವಲ್ಪ ಚಿಪ್ಸ್ ಬೇಕಾದರೂ ತಿನ್ಬೋದು. ಕಷಾಯ ಕುಡಿದಿದ್ದರಿಂದ ಥಂಡಿ ಆಗೋದಿಲ್ಲ. ಇವತ್ತು ನಮ್ಮೂರಲ್ಲಿ ತುಂಬ ಮಳೆ ಉಂಟು. ಮಳೆಯ ತಂಪಾದ ವಾತಾವರಣಕ್ಕೆ ಬಿಸಿ ಬಿಸಿಯಾದ ಕಷಾಯ ಮತ್ತು ಕುರುಕಲು ತಿಂಡಿ ಚಿಪ್ಸು. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.